ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಕೂಡ ಆರಾಮಿದ್ದೀನಿ. ಇವತ್ತು ನಾನು ಸಾರಿ ಕುಚ್ಚು ವಿಡಿಯೋ ಮಾಡ್ತಾ ಇದ್ದೀನಿ. ಸಾರಿ ಕಲರ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಸಾರಿ ಕುಚ್ಚು ಹಾಕ್ತಾ ಇದ್ದೀನಿ. ಹಾಗೆ ನಾನು ವಿಡಿಯೋ ಕೂಡ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ವಿಡಿಯೋಸ್ನ ಈಸಿಯಾಗಿ ನೋಡ್ಬೋದು. ಈ ಸಾರಿ ಕುಚ್ಚು ಹಾಕೋದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು 12 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ನಲ್ಲ, ಅದಕ್ಕೆ ಒಂದು ಸಲ ನಾಟ್ ಹಾಕಿ ನಾನು ಸಾರಿ ರೈಟ್ ಸೈಡಿಗೆ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಸಲ ಲಾಕ್ ಮಾಡಿದ್ದಾದಮೇಲೆ ನಾನು 3 ಚೈನನ್ನು ಹಾಕ್ತಾ ಇದ್ದೀನಿ. 1 ಚೈನು, 2, 3 3 ಚೈನನ್ನು ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಸ್ಟೆಪ್ ನಾನು 3 ಚೈನ್ ಬೇಸನ್ನು ಹಾಕ್ತಾ ಇದ್ದೀನಿ. 3 ಚೈನು ಒಂದು ಸಲ ಲಾಕು, 3 ಚೈನು ಒಂದು ಸಲ ಲಾಕು, ಇದೇ ರೀತಿ ಸ್ಯಾರಿ ಪೂರ್ತಿಯಾಗಿ ಹಾಕಬೇಕು. ನೋಡಿ, ಇವಾಗ ಸೀರೆ ಪೂರ್ತಿಯಾಗಿ ನಾನು 3 ಚೈನ್ ಬೇಸನ್ನು ಹಾಕಿದ್ದೀನಿ. ಇವಾಗ ನಾನು ಸೆಕೆಂಡ್ ಸ್ಟೆಪ್ನ ಹಾಕ್ತಾ ಇದ್ದೀನಿ. ಸಾರಿ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡಿದ್ನಲ್ವ, ಅದೇ ಲಾಕ್ ಮೇಲ್ಗಡೆ ಇನ್ನೊಂದು ಸಲ ಲಾಕ್ ಮಾಡಿ ಇವಾಗ ನಾನು 3 ಚೈನನ್ನು ಹಾಕ್ತಾ ಇದ್ದೀನಿ. 2 ಚೈನು, 3 ಚೈನು, 3 ಚೈನ್ ಆಗಿದೆ. 3 ಚೈನ್ ಲಾಕಿಗೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಏನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ನಾನು 3 ಚೈನ್ ಲಾಕ್ ಮಾಡಿದ್ದೀನೋ ಅದೇ ಲಾಕಲ್ಲಿ ಇವಾಗ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾನು 8 ಚೈನನ್ನು ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿದ್ದೀನಿ. 4ನೇ ಚೈನನ್ನು ಹಾಕ್ತಾ ಇದ್ದೀನಿ. 5, 6, 7, 8. ಮೊದಲು ನಾನು 3 ಚೈನ್ ಹಾಕಿದ್ದೀನಿ, ಲಾಕಿಗೆ ಲಾಕ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ನಾನು 8 ಚೈನನ್ನು ಹಾಕಿದ್ದೀನಿ. ಮೊದಲನೇ 3 ಚೈನ್ ಗ್ಯಾಪು, 2ನೇ 3 ಚೈನ್ ಗ್ಯಾಪ್ ಬಿಟ್ಟು 3ನೇ 3 ಚೈನ್ ಗ್ಯಾಪ್ ಇದೆ ನೋಡಿ, ಅದ್ರ ಮಧ್ಯದಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಒಂದು ಸಲ ನೋಡಿ ಸಾರಿ ಕುಚ್ಚು ಹಾಕಿ. ಇವಾಗ ಲಾಕ್ ಮಾಡಿದ್ದಾದಮೇಲೆ ಸ್ಯಾರಿನ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಸಾರಿನ ಉಲ್ಟಾ ತಿರುಗಿಸ್ಕೊಂಡು ನಾನೇನು 8 ಚೈನ್ ಹಾಕಿದ್ದೀನಿ ಅಲ್ಲಿಗೆ ನಾನು ಆ ಚೈನ್ ಒಳಗಡೆಯಿಂದ ನಾನು ಸಿಂಗಲ್ ಕ್ರೋಶನ 9 ಸಲ ಹಾಕ್ತಾ ಇದ್ದೀನಿ. 8 ಚೈನ್ ಏನಿದೆ ಅದರ ಒಳಗಡೆಯಿಂದ ತಗೊಂಡು ನೋಡಿ 9 ಸಲ ಸಿಂಗಲ್ ಕ್ರೋಶನ ಹಾಕಬೇಕು. ನೀಡಲ್ ಮೇಲೆ ದಾರ ತಗೊಂಡು 8 ಚೈನ್ ಒಳಗಡೆಯಿಂದ ದಾರನ ಮೇಲ್ಗಡೆ ತಗೊಂಡು ಇವಾಗ ನೀಡಲ್ ಮೇಲೆ 2 ಸಲ ದಾರ ಇರುತ್ತೆ, ಆ 2ರಿಂದನೂ ಒಂದು ಸಲ ತಗೋಬೇಕು. ಇದೇ ರೀತಿ ಸಿಂಗಲ್ ಕ್ರೋಶನ 9 ಸಲ ಹಾಕಬೇಕು. ಇವಾಗ ನೋಡಿ 9 ಸಿಂಗಲ್ ಕ್ರೋಶ ಹಾಕಿದ್ದಾಗಿದೆ. ಇವಾಗ ಸ್ಯಾರಿನ ಮತ್ತೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು 2 ಚೈನನ್ನು ಹಾಕಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ, 9 ಸಿಂಗಲ್ ಕ್ರೋಶೆ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ, ಅಲ್ಲಿ ನಾವು ಡಬಲ್ ಕ್ರೋಶನ ಹಾಕಬೇಕು. ನಾನು 2 ಚೈನ್ ಹಾಕಿರೋದು ಅದು ಕೂಡ ಒಂದು ಕಂಬ ಅಂತ ಕೌಂಟ್ ಆಗುತ್ತೆ. ಅದಾದಮೇಲೆ ನಾನು 4 ಕಂಬನ ಹಾಕ್ತೀನಿ. ಟೋಟಲಾಗಿ 5 ಕಂಬ ಬರುತ್ತೆ. 2 ಚೈನ್ ಹಾಕಿದ್ದು ಮತ್ತು ಡಬಲ್ ಕ್ರೋಶ 4 ಬರುತ್ತೆ. ಅದೆಲ್ಲ ಸೇರಿ 5 ಅಂತ ಕೌಂಟ್ ಮಾಡ್ತಾ ಇರೋದು, 5 ಕಂಬ ಅಂತ. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ಮೇಲ್ಗಡೆ ತಗೊಂಡು ಬಂದು ಇವಾಗ ನೀಡಲ್ ಮೇಲೆ 3 ಸಲ ದಾರ ಇರುತ್ತೆ, 2ರಿಂದ 1, 2ರಿಂದ 1 ತೆಗಿಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಂದು ನೆಕ್ಸ್ಟ್ ಚೈನ್ ಗ್ಯಾಪಿಂದ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಇವಾಗ 4 ಕಂಬಗಳನ್ನು ಹಾಕಿದ್ದೀನಿ. 5ನೇ ಕಂಬನ ಹಾಕ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ನೋಡಿ, 5 ಕಂಬಗಳನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ನಾನು ಮತ್ತೆ 8 ಚೈನನ್ನು ಹಾಕ್ತಾ ಇದ್ದೀನಿ. 1, 2, 3, 4, 5, 6, 7, 8
8 ಚೈನನ್ನು ಹಾಕಿದ್ದೀನಿ. ಸ್ಟಾರ್ಟಿಂಗ್ ನಾನು 8 ಚೈನನ್ನು ಹಾಕಿ ಎಲ್ಲಿಗೆ ಲಾಕ್ ಮಾಡಿದ್ದೆ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಸ್ಯಾರಿನ ನಾವು ಮತ್ತೆ ಉಲ್ಟಾ ತಿರುಗಿಸ್ಕೋಬೇಕು. ಆವಾಗಲೇ ನಾನು 9 ಸಿಂಗಲ್ ಕ್ರೋಶ ಹಾಕಿದ್ನಲ್ವ, 8 ಚೈನ್ ಹಾಕಿ ಅದಕ್ಕೆ ಅದ್ರ ಮೇಲ್ಗಡೆ ನಾನು 9 ಸಿಂಗಲ್ ಕ್ರೋಶ ಹಾಕಿದ್ನಲ್ಲ, ಅದೇ ರೀತಿಯೇ ಇವಾಗೂ ಕೂಡ ಮಾಡ್ತಾ ಇರೋದು. 9 ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. 9 ಸಿಂಗಲ್ ಕ್ರೋಶ ಹಾಕಿದ್ದಾದಮೇಲೆ ನಾವಿಲ್ಲಿ ಕಂಬ ಹಾಕಿದ್ವಲ್ವ ಫಸ್ಟ್ ಸ್ಟೆಪ್ಪಲ್ಲಿ, 8 ಚೈನ್ ಹಾಕಿ ಅದ್ರ ಮೇಲ್ಗಡೆ 9 ಸಿಂಗಲ್ ಕ್ರೋಶ ಹಾಕಿ ಸ್ಯಾರಿನ ಸೀದಾ ತಿರುಗಿಸ್ಕೊಂಡು ಮತ್ತು ನಾವು 5 ಕಂಬಗಳನ್ನು ಹಾಕಿದ್ದೀವಿ ನೋಡಿ. 5ನೇ ಕಂಬ ಇದೆಯಲ್ಲ, ಆ ಕಂಬದ ಮೇಲ್ಗಡೆ ಸ್ಪೇಸ್ ಇದೆ ನೋಡಿ ಚಿಕ್ಕದಾಗಿ, ಅಲ್ಲಿಗೆ ನಾವು ಇನ್ನೊಂದು ಸಲ ಲಾಕ್ ಮಾಡಬೇಕು. ಅಂದರೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಹಾಕಬೇಕು. ಆವಾಗ ಈ ಡಿಸೈನು ಕುತ್ಕೊಳ್ಳುತ್ತೆ ಟೈಟಾಗಿ ಅಂತ ನಾನಿಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ. ಟೋಟಲಾಗಿ 10 ಸಿಂಗಲ್ ಕ್ರೋಶ ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಇವಾಗ ಸ್ಯಾರಿನ ಸೀದಾ ತಿರುಗಿಸ್ಕೊಂಡಾದ್ಮೇಲೆ 2 ಚೈನನ್ನು ಹಾಕಬೇಕು. 2 ಚೈನನ್ನು ಹಾಕಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಂದ ನಾವು ಡಬಲ್ ಕ್ರೋಶನ ಹಾಕಬೇಕು. ಸ್ಟಾರ್ಟಿಂಗಲ್ಲಿ ನಾವು ಹೆಂಗೆ 5 ಕಂಬಗಳನ್ನು ಹಾಕಿದ್ದೀವಿ ಅದೇ ರೀತಿಯೇ ಇವಾಗೂ ಕೂಡ 5 ಕಂಬಗಳನ್ನು ಹಾಕಬೇಕು. 2 ಚೈನ್ ಹಾಕಿರೋದು ಅದು ಕೂಡ ಒಂದು ಕಂಬ ಅಂತ ಕೌಂಟ್ ಆಗುತ್ತೆ. ಆಮೇಲೆ 4 ಡಬಲ್ ಕ್ರೋಶ ಬರುತ್ತೆ. ಟೋಟಲಾಗಿ 5 ಕಂಬಗಳು ಬರುತ್ತೆ. 9 ಸಿಂಗಲ್ ಕ್ರೋಶ ಹಾಕಬೇಕು. ಮತ್ತು 5 ಕಂಬ ಹಾಕಿದ್ದೀನಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಹಾಕಬೇಕು. ಟೋಟಲಾಗಿ 10 ಸಿಂಗಲ್ ಕ್ರೋಶ ಹಾಕಬೇಕು. ಮತ್ತು ಸ್ಯಾರಿನ ಉಲ್ಟಾ ತಿರುಗಿಸ್ಕೊಂಡು 5 ಕಂಬಗಳನ್ನು ಹಾಕಬೇಕು. ಇದೇ ರೀತಿ 5 ಪೆಟಲ್ಸ್ ಬರೋ ತನಕ ರಿಪೀಟ್ ಮಾಡಬೇಕು ನೋಡಿ. 5 ಪೆಟಲ್ಸ್ ಹಾಕಿದ್ದೀನಿ. ಇವಾಗ 3 ಚೈನ್ ಲಾಕ್ ಇದೆ ನೋಡಿ, ಆ ಲಾಕ್ ಮೇಲ್ಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೋಡಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ, ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಾಕ್ ಮಾಡಿದ್ದಾದಮೇಲೆ ನೀವು ಥ್ರೆಡ್ನ ಸ್ವಲ್ಪ ಮೇಲೆ ಎಳ್ಕೊಂಡು ಇವಾಗ ಒಂದು ಬೀಡನ್ನು ನಾನು ಸೇರಿಸ್ತಾ ಇದ್ದೀನಿ. ನೀವು ಬೀಡನ್ನಾದರೂ ಸೇರಿಸ್ಬೋದು ಅಥವಾ 3 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡಿ ಮತ್ತೆ ಡಿಸೈನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಬೀಡನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು ಬೀಡನ್ನು ಹಾಕಿ 3 ಚೈನ್ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ನಾನು 3 ಚೈನನ್ನು ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಬೀಡ್ ಹಾಕಿದ್ದೀನಿ. ಬೀಡ್ ಹಾಕಿದ್ದಾದಮೇಲೆ ನೋಡಿ 3 ಚೈನನ್ನು ಹಾಕ್ತಾಯಿದ್ದೀನಿ. 2 ಹಾಕಿದ್ದೀನಿ. ಇವಾಗ 3 ಚೈನನ್ನು ಹಾಕಿ 3 ಚೈನ್ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ಹಾಕಬೇಕು. ಇವಾಗ 3 ಚೈನ್ ಗ್ಯಾಪು ನಾನು ಏನು ಬಿಟ್ಟಿದ್ದೀನಿ ಇಲ್ಲಿಗೆ ಕುಚ್ಚು ಬರುತ್ತೆ ನೋಡಿ. ಥ್ರೆಡ್ ಒಳಗಡೆ ಬೀಡನ್ನು ಹಾಕಿದ್ದೀನಿ. ಇವಾಗ ನಾನು ಬೀಡ್ ಲಾಕ್ ಮಾಡಿ ಆಮೇಲೆ 3 ಚೈನ್ ಲಾಕಿಗೆ ಲಾಕ್ ಮಾಡ್ತೀನಿ ನೋಡಿ. ಬೀಡನ್ನು ಹಾಕಿದ್ದಾದಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು 8 ಚೈನನ್ನು ಹಾಕಿ ಮತ್ತೆ ಫ್ಲವರ್ ಆರ್ಚನ್ನು ಹಾಕ್ತಾಯಿದ್ದೀನಿ. 8 ಚೈನ್ ಹಾಕಿದ್ದಾದಮೇಲೆ 2 3 ಚೈನ್ ಗ್ಯಾಪನ್ನು ಬಿಟ್ಟು 3ನೇ 3 ಚೈನ್ ಗ್ಯಾಪ್ ಇದೆಯಲ್ಲ ಮಧ್ಯದಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಆರ್ಚನ್ನು ಹಾಕ್ತಾಯಿದ್ದೀನಿ. ಇವಾಗ 2 ಆರ್ಚನ್ನು ಹಾಕಿದ್ದೀನಿ ನೋಡಿ. ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಇಷ್ಟೊತ್ತು ನನ್ನ ಚಾನಲ್ ನೋಡಿರೋ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.